ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ಭಾರತದಿಂದ ಭಯಾನಕ ಪ್ರತಿಕಾರ. ಮಯನ್ಮಾರ್ ಮೇಲೆ ಸರ್ಜಿಕಲ್ ಸ್ಟ್ರೈಕ್, ಅದು ಆಪರೇಷನ್ ಹಾಟ್ ಪರ್ಸ್ಯೂಟ್. ನಮಸ್ಕಾರ ಸ್ನೇಹಿತರೆ, ಮಸ್ತ್ಮಗ.comಗೆ ಸ್ವಾಗತ. ಸ್ನೇಹಿತರೆ, ಆಪರೇಷನ್ ಸಿಂಧೂರ್ ಬಗ್ಗೆ ನಮ್ಗೆಲ್ಲ ಗೊತ್ತು. ಪಾಕಿಸ್ತಾನದ ಒಳನುಗ್ಗಿ ಮಿಸೈಲ್ ಮಳೆ ಸುರಿಸಿ ಉಗ್ರ ನೆಲೆಗಳನ್ನ ಭಾರತ ಧ್ವಂಸ ಮಾಡ್ತು. ಅದಕ್ಕೂ ಹಿಂದೆ ಏರ್ ಸ್ಟ್ರೈಕ್ ನಡೆದಿತ್ತು. ಅದಕ್ಕೂ ಹಿಂದಕ್ಕೆ ಹೋದ್ರೆ ಸರ್ಜಿಕಲ್ ಸ್ಟ್ರೈಕ್ ಆಯ್ತು. ಇವೆಲ್ಲ ಭಾರತ ಗಡಿಯಾಚೆ ಮಾಡಿದ ಅತಿ ಪ್ರಮುಖ ಉಗ್ರ ವಿರೋಧಿ ಕಾರ್ಯಾಚರಣೆಗಳು. ಆದ್ರೆ ಇದೇ ತರ ಭಾರತ ಮಾಡಿದ ಇನ್ನೊಂದು ಆಪರೇಷನ್ ಬಗ್ಗೆ ತುಂಬಾ ಜನರಿಗೆ ಮಾಹಿತಿ ಕಡಿಮೆ. ಹಾಗಂತ ಅದೇನು ಸಾಮಾನ್ಯ ಆಪರೇಷನ್ ಆಗಿರ್ಲಿಲ್ಲ. ಮೋದಿಯವರು ಪ್ರಧಾನಿಯಾದ್ಮೇಲೆ ಮಾಡಿದ ಮೊದಲ ಮತ್ತು ಅತಿ ದೊಡ್ಡ ಕಾರ್ಯಾಚರಣೆ ಅಂತ ಕರೆಸಿಕೊಂಡಿತ್ತು. ರಾತ್ರೋರಾತ್ರಿ ಇನ್ನೊಂದು ದೇಶದೊಳಗೆ ನುಗ್ಗಿ ಚೀನಾ ಬೆಂಬಲಿತ ಉಗ್ರರನ್ನ ಮಣ್ಣು ಮಾಡಲಾಗಿತ್ತು. ನಮ್ಮಲ್ಲಿ ತುಂಬಾ ಜನರಿಗೆ ಸರ್ಜಿಕಲ್ ಸ್ಟ್ರೈಕ್ ಅಂದ್ರೆ ಪಾಕಿಸ್ತಾನ ವಿರುದ್ಧ ನಡೆದ ಸರ್ಜಿಕಲ್ ಸ್ಟ್ರೈಕ್ ಮಾತ್ರ ನೆನಪಾಗುತ್ತೆ. ಆದ್ರೆ ಅದಕ್ಕಿಂತ ದೊಡ್ಡ ಸ್ಟ್ರೈಕ್ ಅನ್ನ ಭಾರತ ಮಯನ್ಮಾರ್ ಒಳಗೂ ಮಾಡಿತ್ತು. ಇಸ್ರೇಲ್ ಅಮೆರಿಕ ರೀತಿ ನಾನು ನುಗ್ಗಿ ಹೊಡಿತೀನಿ ಅನ್ನೋದನ್ನ ತೋರಿಸ್ಕೊಟ್ಟಿತ್ತು. ಹಾಗಿದ್ರೆ ಇದನ್ನ ಭಾರತ ಮಾಡಿದ್ದೇಕೆ? ಫ್ರೆಂಡ್ ತರ ಇರೋ ಮಯನ್ಮಾರ್ಗೆ ಭಾರತ ಹೇಗೆ ಸೇನೆ ನುಗ್ಗಿಸ್ತು? ಇದಕ್ಕೆ ನಮ್ಮ ತಯಾರಿ ಹೇಗಿತ್ತು? ಎಲ್ಲವನ್ನೂ ಈ ವಿಡಿಯೋದಲ್ಲಿ ನೋಡೋಣ. ಈ ರೋಚಕ ವರದಿಯನ್ನ ಕಡೆ ತನಕ ಮಿಸ್ ಮಾಡದೆ ನೋಡಿ. ಆಪರೇಷನ್ ಹಾಟ್ ಪರ್ಸ್ಯೂಟ್, 40 ನಿಮಿಷಗಳಲ್ಲಿ 100 ಉಗ್ರರು ಗಾನ್. ಸ್ನೇಹಿತರೆ, ಇದೆಲ್ಲ ನಡೆದಿದ್ದು 2015 ಜೂನ್ 9 ಬೆಳಗಿನ ಜಾವ, ಅಂದ್ರೆ ಇವತ್ತಿಗೆ ಸರಿಯಾಗಿ 10 ವರ್ಷಗಳ ಹಿಂದೆ. ಸುಮಾರು 3 ಗಂಟೆ ಆಗಿದ್ದ ಕಾರಣ ಇಡೀ ದೇಶ ನಿದ್ರೆಯಲ್ಲಿತ್ತು. ಮಯನ್ಮಾರ್ ಒಳಗಿದ್ದ ಉಗ್ರರು ನಾವೇನ್ ಭಾರತದಿಂದ ಹೊರಗಿದ್ದೀವಿ, ನಮ್ಗೇನ್ ತೊಂದರೆ ಇಲ್ಲ ಅಂತ ನೆಮ್ಮದಿಯಾಗಿದ್ರು. ಆದ್ರೆ ಇದ್ದಕ್ಕಿದ್ದಂತೆ ಅವರಿಗೆ ಸಾವಿನ ದರ್ಶನವಾಗಿತ್ತು. ಮಿಂಚಿನಂತೆ ಎರಗಿದ ಭಾರತದ ಯೋಧರು ಅವರನ್ನ ನಿಂತಲ್ಲೇ ಶವ ಮಾಡ್ಬಿಟ್ರು. ಏನಾಗ್ತಿದೆ, ಯಾರಪ್ಪ ಇವ್ರು ಅಂತ ಗೊತ್ತಾಗೋಷ್ಟ್ರಲ್ಲಿ ಗುಂಡಿನ ಮಳೆ ಸುರಿದಿತ್ತು. ಉಗ್ರರು ಹೇಳ ಹೆಸರಿಲ್ದಂತೆ ನಾಶವಾಗಿದ್ರು. ಸ್ನೇಹಿತರೆ, ಅದು ನಿಜಕ್ಕೂ ಭಾರತಕ್ಕೆ ಸಿಕ್ಕ ಅತಿ ದೊಡ್ಡ ಜಯವಾಗಿತ್ತು. ಭಾರತದ ಪಡೆಗಳ ತಾಕತ್ತು ಮತ್ತೊಮ್ಮೆ ಜಗತ್ತಿನ ಕಣ್ಣರಳಿಸಿತ್ತು. ಬರೀ 40 ನಿಮಿಷಗಳಲ್ಲೇ ಕೊಟ್ಟ ಕೆಲಸ ಮುಗಿಸಿ ಯಾವುದೇ ಹಾನಿಯಿಲ್ಲದೆ ನಮ್ಮ ಸೇನೆ ಹಿಂದಿರುಗಿತ್ತು. ಅಂದ್ಹಾಗೆ ಈ ಇಡೀ ಆಪರೇಷನ್ಗೆ ಭಾರತ ಇಟ್ಟಿದ್ದ ಹೆಸರು ಆಪರೇಷನ್ ಹಾಟ್ ಪರ್ಸ್ಯೂಟ್. ಅಂದ್ರೆ ಕ್ವಿಕ್ ಆಗಿ ಶತ್ರು ನಾಶ ಮಾಡೋ ಕಾರ್ಯಾಚರಣೆ. ಹಾಗ್ ನೋಡಿದ್ರೆ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಈ ರೀತಿ ಉಗ್ರರ ವಿರುದ್ಧ ಗಡಿ ದಾಟಿ ನೇರವಾಗಿ ನಮ್ಮ ಪಡೆಗಳು ಗುಂಡು ಹಾರಿಸಿರ್ಲಿಲ್ಲ. ಆದ್ರೆ ಇದೇ ಮೊದಲ ಬಾರಿಗೆ ಅದು ನಡೆದು ಹೋಗಿತ್ತು. ಸ್ನೇಹಿತರೆ, ಇದೆಲ್ಲ ಆರಂಭವಾಗಿದ್ದು 2015 ಜೂನ್ 4ನೇ ತಾರೀಕು. 18 ಸೈನಿಕರ ಹತ್ಯೆ, ಭಾರತಕ್ಕೆ ಆಪರೇಷನ್ ದಾರಿ. ಸ್ನೇಹಿತರೆ, ಭಾರತ ಹಾಗೂ ಮಯನ್ಮಾರ್ ಎರಡೂ ಕೂಡ ಮಿತ್ರ ದೇಶಗಳು. ಇಬ್ಬರ ನಡುವೆ ಒಳ್ಳೆ ಬಾಂಧವ್ಯ ಇದೆ. ಆದ್ರೆ ಮಿತ್ರ ದೇಶದ ಒಳಗೆ ಭಾರತ ಏಕಾಏಕಿ ಯಾಕೆ ನುಗ್ತು ಅಂತ ಪ್ರಶ್ನೆ ಮೂಡ್ತಿರ್ಬೋದು. ಅದಕ್ಕೆ ಕಾರಣ ಈ ಆಪರೇಷನ್ಗೂ 4 ದಿನ ಅಂದ್ರೆ ಜೂನ್ 4ನೇ ತಾರೀಕು ನಡೆದಿದ್ದ ಘಟನೆ. ಅವತ್ತು ನಮ್ಮ ಡೋಗ್ರಾ ರೆಜಿಮೆಂಟ್ ಬೆಳಗಿನ ಜಾವ 8 ಗಂಟೆಗೆ ಮಣಿಪುರದ ಚಾಂದೇಲ್ ಜಿಲ್ಲೆಯಲ್ಲಿ ಪ್ರಯಾಣ ಮಾಡ್ತಿತ್ತು. ಮಾಮೂಲಿ ದಿನದಂತೆ ಅವತ್ತು ನಮ್ಮ ಸೈನಿಕರು ಆರಾಮಾಗಿ ಗಸ್ತು ತಿರುಗ್ತಾ ಇದ್ರು. ಆದ್ರೆ ಸುಮಾರು 8 ಗಂಟೆ 15 ನಿಮಿಷಕ್ಕೆ ಯುನೈಟೆಡ್ ಲಿಬರೇಷನ್ ಫ್ರಂಟ್ ಅನ್ನೋ ಉಗ್ರರ ಗುಂಪು ಇದ್ದಕ್ಕಿದ್ದಂತೆ ಸೇನಾ ವಾಹನದ ಮೇಲೆ ದಾಳಿ ಮಾಡಿದ್ರು. ಆರ್ಮಿ ಟ್ರಕ್ ಅನ್ನ ಪಂಚರ್ ಮಾಡಿ ರಾಕೆಟ್ ಲಾಂಚರ್ಗಳನ್ನ ಬಳಸಿ ದಾಳಿಯಾಯಿತು. ಈ ಸರ್ಪ್ರೈಸ್ ದಾಳಿಯಲ್ಲಿ ಭಾರತ ತನ್ನ 18 ಸೈನಿಕರನ್ನ ಕಳ್ಕೊಳ್ತು. ತಕ್ಷಣಕ್ಕೆ ನಡೆದ ಆಪರೇಷನ್ನಲ್ಲಿ 12 ಉಗ್ರರನ್ನ ಸ್ಥಳದಲ್ಲೇ ಹತ್ಯೆ ಮಾಡಲಾಯಿತು. ಆದ್ರೆ ಇದನ್ನ ಅಷ್ಟಕ್ಕೆ ಬಿಡೋಕೆ ಭಾರತಕ್ಕೆ ಇಷ್ಟ ಇರಲಿಲ್ಲ. ಯಾಕಂದ್ರೆ ಇದು ಕಾರ್ಗಿಲ್ ಯುದ್ಧದ ನಂತರ ನಮ್ಮ ಸೇನೆ ಮೇಲಾದ ಅತಿ ದೊಡ್ಡ ದಾಳಿಯಾಗಿತ್ತು. ಹೀಗಾಗಿ ಉಗ್ರರಿಗೆ ಮತ್ತು ಅವರ ಹಿಂದೆ ನಿಂತಿರೋರಿಗೆ ಸ್ಟ್ರಾಂಗ್ ಮೆಸೇಜ್ ಕೊಡಬೇಕು ಅಂತ ಭಾರತ ಡಿಸೈಡ್ ಮಾಡ್ತು. ಸರ್ಕಾರದ ಮಟ್ಟದಲ್ಲಿ ತೀವ್ರ ಚರ್ಚೆಯಾಯಿತು. ಅದೇ ದಿನ ಸಂಜೆ ದಿಲ್ಲಿಯಲ್ಲಿ ಮಹತ್ವದ ಸಭೆ ನಡೆಯಿತು. ರಕ್ಷಣಾ ಮಂತ್ರಿ ಮನೋಹರ್ ಪರಿಕರ್, ಆಗಿನ ಗೃಹ ಸಚಿವ ರಾಜನಾಥ್ ಸಿಂಗ್, ಪ್ರಧಾನಿ ಮೋದಿ, ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾದ ಅಜಿತ್ ದೋವಲ್, ಆರ್ಮಿ ಚೀಫ್ ದಲ್ಬೀರ್ ಸಿಂಗ್, ರಕ್ಷಣಾ ಕಾರ್ಯದರ್ಶಿ RK ಮ್ಯಾಥ್ಯೂರ್ ಹೀಗೆ ದೇಶದ ಪ್ರಮುಖ ನಾಯಕರು ಒಟ್ಟು ಸೇರಿದ್ರು. ಸಭೆಯಲ್ಲಿ ಇಂಟೆಲಿಜೆನ್ಸ್ ಮಾಹಿತಿ, ಉಗ್ರರ ಅಡಗುತಾಣಗಳು ಎಲ್ಲದರ ಬಗ್ಗೆ ಚರ್ಚೆಯಾಯಿತು. ಕೊನೆಗೆ ಎಲ್ಲಾ ಸೇರಿ ಭಾರತ ಹಿಂದೆಂದೂ ಕೈ ಹಾಕದ ಹೊಸ ಆಪರೇಷನ್ಗೆ ಓಕೆ ಮಾಡಿದ್ರು.
ಈಶಾನ್ಯ ರಾಜ್ಯಗಳಲ್ಲಿ ಮಾತ್ರ ಅಲ್ಲ, ಅದರ ಗಡಿ ಹೊಂದಿರೋ ಮಯನ್ಮಾರ್ಗೂ ನುಗ್ಗಿ ದಾಳಿ ಮಾಡಬೇಕು ಅನ್ನೋ ನಿರ್ಧಾರಕ್ಕೆ ಬಂದ್ರು. ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ ಸೆವೆನ್ ಸೈನ್ಸ್ ಟೂರಿಸಂ ಕಂಪನಿ ರಾಮೇಶ್ವರಂ ಕನ್ಯಾಕುಮಾರಿಗೆ ಒಂದು ಟ್ರಿಪ್ ಆಯೋಜಿಸಿದೆ. ಆಫರ್ ಪ್ರೈಸ್ ಕೇವಲ 19,700 ರೂಪಾಯಿ ಮಾತ್ರ. ಮದುರೈ, ಕನ್ಯಾಕುಮಾರಿ, ತಿರುವನಂತಪುರ, ಅನಂತ ಪದ್ಮನಾಭ ಸ್ವಾಮಿ, ತಿರುಚೆಂಡೂರ್, ರಾಮೇಶ್ವರಂ, ತಂಜಾವೂರಿಗೆ ಹೋಗೋದಿರುತ್ತೆ. 3 ನೈಟ್ 4 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ಅಲ್ಲಿ 2+2 AC ಬಸ್ ವ್ಯವಸ್ಥೆ, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೀಲ್ಸ್, ದೇವರ ದರ್ಶನ, ಬೋಟಿಂಗ್ ಮತ್ತು ಆಟೋ ಚಾರ್ಜಸ್, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ ಹಾಗೂ ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಇರುತ್ತೆ. ಹೊರಡೋ ದಿನ ಜುಲೈ 5, 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನೀಗ ವರದಿಯಲ್ಲಿ ಮುಂದುವರಿಯೋಣ. ಸ್ನೇಹಿತರೆ, ಈ ಸಂದರ್ಭದಲ್ಲಿ ಅಲ್ಲಿದ್ದ ಕೆಲವರು ಇದಕ್ಕೆ ಸ್ವಲ್ಪ ಕಷ್ಟ ಅನ್ನೋ ವಾದ ಮುಂದಿಟ್ರು ಅಂತ ಹೇಳ್ತಾರೆ. ಒಂದು ದೇಶದ ಗಡಿಗೆ ನುಗ್ಗಿ ಹೊಡೆಯೋದು ಭಾರತದ ಇಮೇಜ್ಗೆ ಧಕ್ಕೆ ತರಬಹುದು ಅನ್ನೋ ವಾದ ಎಲ್ಲ ಮುಂದಿಡ್ತಾರೆ. ಆದ್ರೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾದ ಅಜಿತ್ ಧೋವಲ್ ಅವರಿಗೆ ಪರಿಸ್ಥಿತಿಯನ್ನ ಅರ್ಥ ಮಾಡಿಸ್ತಾರೆ. ಒಂದು ವೇಳೆ ಇದನ್ನ ಇಲ್ಲಿಗೆ ಬಿಟ್ರೆ ಮುಂದೆ ಇದು ಪೂರ್ವ ಕಾಶ್ಮೀರದ ರೀತಿ ಆಗತ್ತೆ. ಇಂಥ ಸ್ಟೆಪ್ಸ್ ತಗೊಳ್ಳೇಬೇಕು ಅನ್ನೋ ವಿಚಾರ ಹೇಳ್ತಾರೆ. ಹೀಗಾಗಿ ಎಲ್ರೂ ಇದನ್ನ ಒಪ್ಕೊಳ್ತಾರೆ. ಮರುದಿನ ಅಂದ್ರೆ ಜೂನ್ 5ನೇ ತಾರೀಕೆ ದಾಳಿ ಮಾಡಬಹುದಾ ಅಂತ ಸರ್ಕಾರ ಸೇನೆಯನ್ನ ಕೇಳುತ್ತೆ. ಆದ್ರೆ ಸೇನೆ ನಮಗೊಂದಷ್ಟು ಟೈಮ್ ಬೇಕು, ಪ್ರಿಪರೇಷನ್ ಆಗ್ಬೇಕು ಅಂತ ಹೇಳುತ್ತೆ. ಹೀಗಾಗಿ ಸೋಮವಾರ ಅಂದ್ರೆ ಜೂನ್ 9ನೇ ತಾರೀಕು ಈ ದಾಳಿಯ ಪ್ಲಾನ್ ಮಾಡಲಾಗುತ್ತೆ. ಇಲ್ಲಿ ದಾಳಿ ಮಾಡೋದಂತೂ ನಿಜ, ಆದ್ರೆ ಯಾವ ರೀತಿ ದಾಳಿ ಅನ್ನೋ ಗೊಂದಲ ಸೃಷ್ಟಿಯಾಗುತ್ತೆ. ಮೊದಲಿಗೆ ವಾಯುಪಡೆ ಬಳಸಿ ಏರ್ ಸ್ಟ್ರೈಕ್ ಮಾಡಬಹುದು. ಸುಖೋಯ್ ಮತ್ತು ಮಿಗ್ ವಿಮಾನಗಳನ್ನ ಬಳಸೋ ಚರ್ಚೆ ಆಗುತ್ತೆ. ಆದ್ರೆ ವಾಯುದಾಳಿ ಆದ್ರೆ ಅಲ್ಲಿ ನಾಗರಿಕರು ಸಾವನ್ನಪ್ಪೋದು, ಅಕ್ಕಪಕ್ಕದಲ್ಲಿ ಜನ ವಾಸ ಮಾಡ್ತಾರೆ. ಸೊ ಇದು ಬೇಡ ಅಂತ ನಿರಾಕರಿಸಲಾಗುತ್ತೆ. ನಂತರ ಸರ್ಜಿಕಲ್ ಸ್ಟ್ರೈಕ್ ಪ್ರಸ್ತಾಪ ಆಗುತ್ತೆ. ಅದನ್ನ ಗ್ರೌಂಡ್ ಅಟ್ಯಾಕ್ ಮೂಲಕ ಮಾಡಬೇಕು ಅನ್ನೋ ನಿರ್ಧಾರಕ್ಕೆ ಬರ್ತಾರೆ. ನಂತರ ಸೇನೆಯ 21 ಪ್ಯಾರಾ ಸ್ಪೆಷಲ್ ಫೋರ್ಸ್ಗೆ ಇದರ ದಾಳಿ ನಡೆಸೋ ಟಾಸ್ಕ್ ಸಿಗುತ್ತೆ. ಹಾಗ್ ನೋಡಿದ್ರೆ ಈ ಫೋರ್ಸ್ ಅನ್ನ ಸುಡಾನ್ಗೆ ಕಳಿಸಬೇಕಿತ್ತು. ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಪಡೆಯಲ್ಲಿ ಅವರು ಕೆಲಸ ಮಾಡಬೇಕಿತ್ತು. ಹೀಗಾಗಿ ಅವರು ದಿಲ್ಲಿನೂ ತಲುಪಿದ್ರು. ಆದ್ರೆ ಹಠಾತ್ ಅಂತ ಈ ಪಡೆಯನ್ನ ನಾರ್ತ್ ಈಸ್ಟ್ ಬೇಸ್ಗೆ ವಾಪಸ್ ಬರೋಕೆ ಹೇಳ್ತಾರೆ. ಈ ಫೋರ್ಸ್ ಫಾರೆಸ್ಟ್ ಆಪರೇಷನ್ ನಲ್ಲಿ ಪರಿಣಿತಿ ಪಡೆದಿದ್ದು ದಿನವಿಡೀ ಬೆಟ್ಟಗುಡ್ಡ ಹತ್ತಿ ಹುಲಿಗಳಂತೆ ಕಾದಾಡ್ತಾರೆ. ನಮ್ಮ ಸೇನೆಯಲ್ಲಿ ಜಂಗಲ್ ವಾರ್ಫೇರ್ ನಲ್ಲಿ ತುಂಬಾ ಅನುಭವ ಇರೋ ಪಡೆ. ಇಂಥ ಸೇನೆಯನ್ನ ಈ ಆಪರೇಷನ್ಗೆ ಆಯ್ಕೆ ಮಾಡಲಾಗುತ್ತೆ. ಪ್ಲಾನ್ ಹೇಗೆ ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಆರ್ಮಿ ಚೀಫ್ ದಲ್ಬೀರ್ ಸಿಂಗ್, NSA ಅಜಿತ್ ದೋವಲ್, ಜನರಲ್ ಕಮಾಂಡಿಂಗ್ ಆಫೀಸರ್ ಬಿಪಿನ್ ರಾವತ್, 21 ಪ್ಯಾರಾ ಕಮಾಂಡ್ನ ಮುಖ್ಯಸ್ಥ ನೆಕ್ತರ್ ಸಂಜಿನ್ಬಾಮ್ ಚರ್ಚೆ ಮಾಡ್ತಾರೆ. ಕನಿಷ್ಠ 72 ಸ್ಪೆಷಲ್ ಕಮಾಂಡೋ ಸೈನಿಕರನ್ನ ಇದರಲ್ಲಿ ಬಳಸಿಕೊಳ್ಳೋ ನಿರ್ಧಾರ ಆಗುತ್ತೆ. ಇಂಟೆಲಿಜೆನ್ಸ್ ವಿಂಗ್ ಸುಮಾರು 8 ಕಿಲೋಮೀಟರ್ ತನಕ ಇವರ ಟ್ರೈನಿಂಗ್ ಕ್ಯಾಂಪ್ಗಳಿವೆ ಅನ್ನೋ ಮಾಹಿತಿ ಕೊಡುತ್ತೆ. ಇತ್ತ ಸರ್ಕಾರದ ಮೇಲೂ ಒತ್ತಡ ಹೆಚ್ಚಾಗ್ತಿರುತ್ತೆ. ಆದ್ರೆ ಸರ್ಕಾರ ಯಾವುದೇ ಪ್ರತಿಕ್ರಿಯೆ ಕೊಡೋದಿಲ್ಲ. ಪ್ರಧಾನಿ ಮೋದಿ ಜೂನ್ 6ನೇ ತಾರೀಕು ಬಾಂಗ್ಲಾ ಪ್ರವಾಸ ಕೈಗೊಳ್ತಾರೆ. ಅತ್ತ ಸೇನಾ ಮುಖ್ಯಸ್ಥ ದಲ್ಬೀರ್ ಸಿಂಗ್ ಮಣಿಪುರ ಪ್ರವಾಸ ಮಾಡ್ತಾರೆ. ಈ ಮೂಲಕ ಭಾರತ ನಾರ್ಮಲ್ ಆಗಿದೆ ಅನ್ನೋ ಸಂದೇಶ ಕೊಡೋ ಪ್ರಯತ್ನ ಆಗತ್ತೆ. ಆದ್ರೆ ಒಳಗೆ ಒಂದು ದೊಡ್ಡ ಪ್ಲಾನ್ಗೆ ಸಿದ್ಧತೆ ನಡೀತಿರುತ್ತೆ. ಭಾರತೀಯ ಸೇನೆ ಯುನೈಟೆಡ್ ಲಿಬರೇಷನ್ ಫ್ರಂಟ್ನ ನ್ಯಾಷನಲ್ ಸೋಷಲಿಸ್ಟ್ ಕೌನ್ಸಿಲ್ ಆಫ್ ನಾಗಾಲ್ಯಾಂಡ್ ಮೇಲೆ ಗುರಿ ಇಟ್ಟಿರುತ್ತೆ. ಜೂನ್ 9ನೇ ತಾರೀಕು ಈ ಮಿಷನ್ ಲಾಂಚ್ ಆಗಬೇಕು ಅಂತ ಫೈನಲ್ ಡಿಸಿಷನ್ ಆಗುತ್ತೆ. ಪ್ರಧಾನಿ ಮೋದಿ 2 ದಿನಗಳ ಬಾಂಗ್ಲಾ ಪ್ರವಾಸ ಮುಗಿಸಿ 7ನೇ ತಾರೀಕು ಸಂಜೆ ದಿಲ್ಲಿಗೆ ಬಂದು ಫೈನಲ್ ಕ್ಲಿಯರೆನ್ಸ್ ಕೊಡ್ತಾರೆ. ಅಲ್ಲಿಂದ ಸೇನೆ ತನ್ನ ಕಾರ್ಯಾಚರಣೆ ಶುರು ಮಾಡುತ್ತೆ. ಮೊದಲಿಗೆ ಈ 72 ಸೈನಿಕರನ್ನ 2 ಭಾಗಗಳನ್ನಾಗಿ ವಿಂಗಡಣೆ ಮಾಡಿ ಅವರಿಗೆ ಬಿಹಾರ್ ಬೆಟಾಲಿಯನ್ನ ಯೂನಿಫಾರ್ಮ್ ತೊಡಿಸಲಾಗುತ್ತೆ. ಈ ಬೆಟಾಲಿಯನ್ ಯೂನಿಫಾರ್ಮ್ ಯಾಕೆ ಅಂದ್ರೆ ಇದು ಭಾರತ ಮಯನ್ಮಾರ್ ಗಡಿ ಕಾಯೋಕಿರೋ ಸೇನೆ. ಹೀಗಾಗಿ ಅವರದೇ ಯೂನಿಫಾರ್ಮ್ ತೊಡಿಸಿ ಗಡಿ ದಾಟಿಸೋ ಪ್ಲಾನ್ ನಡೆಯುತ್ತೆ. ಒಂದು ತಂಡ ನೇರವಾಗಿ ಉಗ್ರರ ವಿರುದ್ಧ ಎಂಗೇಜ್ ಆಗ್ಬೇಕು, ಇನ್ನೊಂದು ತಂಡ ಅವರಿಗೆ ಸಪೋರ್ಟ್ ಮಾಡಬೇಕು ಅಂತ ಪ್ಲಾನ್ ಆಗುತ್ತೆ. ಅಂದ್ರೆ ಉಗ್ರರು ಓಡದೆ ಇರೋ ತರ ಈ ಗುಂಪು ಅವರನ್ನ ಬ್ಲಾಕ್ ಮಾಡಬೇಕು. ಹೀಗಾಗಿ ಧ್ರುವ್ ಹೆಲಿಕಾಪ್ಟರ್ಗಳು ಈ ಪಡೆಯನ್ನ ಕಾಡಿನ ಮಧ್ಯದಲ್ಲಿ ಡ್ರಾಪ್ ಮಾಡ್ತವೆ. ಹೆಲಿಕಾಪ್ಟರ್ಗಳು ಟೇಕ್ ಆಫ್ ಆದ್ಮೇಲೆ Mi-17 ಹೆಲಿಕಾಪ್ಟರ್ಗಳನ್ನ ಸಿದ್ಧ ಮಾಡಲಾಗುತ್ತೆ. ಆಪರೇಷನ್ ವೇಳೆ ಏನಾದ್ರೂ ದುರ್ಘಟನೆ ಸಂಭವಿಸಿದ್ರೆ ಅಲ್ಲಿಗೆ ತಲುಪೋಕೆ ಅಂತ ಇದನ್ನ ರೆಡಿ ಮಾಡಿರ್ತಾರೆ. ಇನ್ನು ಕಾರ್ಯಾಚರಣೆಗಿಳಿದ ಸೇನೆಗೆ ಅತ್ಯಾಧುನಿಕ ರೈಫಲ್ಸ್, ರಾಕೆಟ್ ಲಾಂಚರ್ಸ್, ನೈಟ್ ವಿಷನ್ ಕನ್ನಡಕಗಳು, ಕೈಯಿಂದ ಎಸೆಯೋ ಸ್ಫೋಟಕಗಳು ಎಲ್ಲವನ್ನ ಒದಗಿಸಲಾಗುತ್ತೆ. ಭಾರತದ ಗಡಿ ದಾಟಿ ಸುಮಾರು 4 ರಿಂದ 5 ಕಿಲೋಮೀಟರ್ ಒಳಗೆ ಹೋಗೋ ಟಾಸ್ಕ್ ಕೊಡಲಾಗುತ್ತೆ. ಸಾಗೆಂಗ್ ರೀಜನ್ನ ಟಾಗಾ ಏರಿಯಾದಲ್ಲಿ NSCNK ಉಗ್ರ ಸಂಘಟನೆಯ ಹೆಡ್ ಕ್ವಾರ್ಟರ್ ಮೇಲೆ ಇವರು ದಾಳಿ ಮಾಡಬೇಕಿರುತ್ತೆ. ಅಂದಾಗೆ ಸ್ನೇಹಿತರೆ, ಈ NSCNK ಅನ್ನೋದು ಮಯನ್ಮಾರ್ನಿಂದ ಆಪರೇಟ್ ಆಗೋ ಉಗ್ರ ಗುಂಪು. ಈಶಾನ್ಯ ರಾಜ್ಯಗಳಲ್ಲಿ ನಾಗಾ ಬುಡಕಟ್ಟಿಗೆ ಹೊಸ ದೇಶ ಕಟ್ತೀನಿ ಅಂತ ದುಷ್ಕೃತ್ಯ ಮಾಡ್ತಿರುತ್ತೆ. ಹಾಗ್ ನೋಡಿದ್ರೆ
1980ರಲ್ಲೇ ಇದು ಹುಟ್ಟಿತ್ತು. ಅವತ್ತು ನ್ಯಾಷನಲ್ ಸೋಷಿಯಲಿಸ್ಟ್ ಕೌನ್ಸಿಲ್ ಆಫ್ ನಾಗಾಲ್ಯಾಂಡ್ ಅನ್ನೋ ಪ್ರತ್ಯೇಕತಾವಾದಿ ಗುಂಪು ರಚನೆಯಾಗಿ ಭಾರತದ ವಿರುದ್ಧ ವಿಷ ಉಗುಳ್ತಿತ್ತು. ಆಮೇಲೆ 1988ರಲ್ಲಿ ಇದು 2 ಬಣವಾಗಿ ಒಡೆದು ಛಿದ್ರವಾಯಿತು. ಒಂದು NSCN-IM ಅಂತ ಹುಟ್ಕೊಂಡ್ರೆ ಮತ್ತೊಂದು NSCN-K ಅಂತ ಬೇರೆ ಆಯಿತು. NSCN-IM ಗುಂಪು ಭಾರತ ಜೊತೆ ಶಾಂತಿ ಮಾತುಕತೆ ಮಾಡ್ತಿದೆ. ಆದ್ರೆ NSCN-K ಬಣ ಇವತ್ತಿಗೂ ಭಾರತದ ವಿರುದ್ಧ ಕತ್ತಿ ಮಸೀತಿದೆ. ಇವರಿಗೆ ಚೀನಾ ಮತ್ತು ಪಾಕಿಸ್ತಾನ ಇಬ್ರು ಹಣ ಆಯುಧ ಕೊಡ್ತಿದ್ದಾರೆ. ಚೀನಾ ಅಂತೂ ಇದಕ್ಕೆ ತನುಮನಧನ ಎಲ್ಲಾ ರೀತಿಯ ಸಹಾಯ ಮಾಡ್ತಿದೆ. ಇದೇ ಸಂಘಟನೆಯ ನಾಯಕ SS ಖಾಪ್ಲಾಂಗ್ ಚೀನಾದಲ್ಲಿ ಸಾಕಷ್ಟು ವರ್ಷ ಇದ್ದ. 2017ರಲ್ಲಿ ಈತ ಹೃದಯಾಘಾತವಾಗಿ ಪ್ರಾಣ ಬಿಟ್ಟ. ಸೊ ಈ ಸಂಘಟನೆ ವಿರುದ್ಧ ಭಾರತ ಸೇನೆ ಇಳಿಸಿತ್ತು. ಆ ಸ್ಥಳ ತಲುಪೋಕು ಮುನ್ನ 5 ಕಿಲೋಮೀಟರ್ ಚಾರಣ ಮಾಡಿ ಅಲ್ಲಿಗೆ ಎಂಟ್ರಿ ಕೊಟ್ಟಿತ್ತು. ಮೊದಲಿಗೆ ಅಲ್ಲಿ ಬಹಳಷ್ಟು ಕಟ್ಟಡಗಳು ಕಣ್ಣಿಗೆ ಕಂಡ್ವು. ನಂತರ ಅವುಗಳಲ್ಲಿ 3 ಕಟ್ಟಡಗಳ ಮೇಲೆ ದಾಳಿ ಮಾಡೋಕೆ ಅವರನ್ನ ಸುತ್ತುವರಿಯೋ ಪ್ಲಾನ್ ಆಯ್ತು. ಟೀಮ್ ಲೀಡರ್ 2 ತಂಡಗಳಿಗೂ ಆದೇಶ ಕೊಟ್ರು. 600 ಮೀಟರ್ ದೂರದಿಂದ ಅವರ ಚಲನವಲನಗಳನ್ನ ಮಾನಿಟರ್ ಮಾಡ್ತಿದ್ರು. ಬೆಳಗಿನ ಜಾವ 2 ಗಂಟೆಗೆ ಉಗ್ರರು ತಮ್ಮ ಬಂದೂಕಿನ ಸಮೇತ ಹೊರಗ್ ಬಂದ್ರು. ಆದ್ರೆ ನಮ್ಮ ಪಡೆಗಳು ಗುಂಡು ಹಾರಿಸೋಕೆ ಹೋಗ್ಲಿಲ್ಲ. ಯಾಕಂದ್ರೆ ಅವರ ಮೇನ್ ಉದ್ದೇಶ ಇದ್ದಿದ್ದು ಒಳನುಗ್ಗಿ ಎಲ್ಲರನ್ನೂ ನಾಶ ಮಾಡ್ಬೇಕು ಅಂತ. ಹೀಗಾಗಿ ಸ್ವಲ್ಪ ಹೊತ್ತು ಕಾದ ನಂತರ ಮುಂದೆ ಬಂದ್ರು. ಅಷ್ಟೊತ್ತಿಗೆ ಹಾಡು ಹೇಳಿ ಬೆಂಕಿ ಕಾಯ್ಕೊಂಡು ಕ್ಯಾಂಪ್ ಸೇರಿದ್ದ ಉಗ್ರರು ಮಲಗಿ ನಿದ್ರೆ ಮಾಡ್ತಿದ್ರು. ಈ ವೇಳೆ ಸರಿಯಾಗಿ 3 ಗಂಟೆ ಸುಮಾರಿಗೆ ನಮ್ಮ ಸೈನ್ಯ ಮಿಂಚಿನಂತೆ ದಾಳಿ ಮಾಡ್ತು. ರಾಕೆಟ್ ಲಾಂಚರ್, ಬಂದೂಕು, ಸ್ಫೋಟಕ ಹೀಗೆ ಎಲ್ಲವೂ ಅವರ ಮೇಲೆ ಬಿದ್ವು. ಕ್ಷಣ ಕ್ಷಣದ ಬೆಳವಣಿಗೆಯನ್ನ ಅಜಿತ್ ಧೋವಲ್ ಅವರು ಮತ್ತು ಸೇನೆ ಮಾನಿಟರ್ ಮಾಡ್ತಿತ್ತು. ಘಟನೆಯಲ್ಲಿ ವೈರಿಗೆ ದೊಡ್ಡ ನಷ್ಟವಾಯಿತು. ಕೆಲ ಮಾಹಿತಿ ಪ್ರಕಾರ ಇದರಲ್ಲಿ ಡ್ರೋನ್ಗಳನ್ನು ಬಳಸಲಾಯಿತು ಅಂತ ಹೇಳ್ತಾರೆ. ಅಲ್ಲಿಂದ ನೇರವಾಗಿ ನಮ್ಮ ಸೇನೆ ನಮ್ಮ ಗಡಿಗೆ ವಾಪಸ್ ಬಂತು. ಸ್ನೇಹಿತರೆ, ಇಲ್ಲಿ ಉಗ್ರರಿಗಾದ ನಷ್ಟದ ಬಗ್ಗೆ ಭಾರತ ಸರ್ಕಾರ ಅಧಿಕೃತವಾಗಿ ಏನು ಹೇಳಿಲ್ಲ. ಆದ್ರೆ ಇದರಲ್ಲಿ ಕನಿಷ್ಠ 100 ಉಗ್ರರು ಸಾವನ್ನಪ್ಪಿದ್ದಾರೆ ಅಂತ ಟೈಮ್ಸ್ ಆಫ್ ಇಂಡಿಯಾ ಗೃಹ ಇಲಾಖೆ ಅಧಿಕಾರಿಗಳನ್ನ ಉಲ್ಲೇಖಿಸಿ ಅವತ್ತು ವರದಿ ಮಾಡ್ತು. ಸುಮಾರು 40 ನಿಮಿಷಗಳ ಕಾಲ ಈ ಆಪರೇಷನ್ ನಡೆದಿತ್ತು. ಬಳಿಕ ಆಪರೇಷನ್ ಸಕ್ಸಸ್ ಆದ್ಮೇಲೆ ಸೇನೆ ಸುರಕ್ಷಿತವಾಗಿ ನಮ್ಮ ನೆಲಕ್ಕೆ ವಾಪಸ್ ಆಯ್ತು. ಬಳಿಕ ಸರ್ಕಾರ ಇದನ್ನ ಅಧಿಕೃತವಾಗಿ ಅನೌನ್ಸ್ ಮಾಡ್ತು. ಭಾರತ ಮಯನ್ಮಾರ್ ಗಡಿಯಲ್ಲಿ ನಮ್ಮ ಸೇನೆ ಆಪರೇಷನ್ ಮಾಡಿದೆ. ಉಗ್ರ ವಿರೋಧಿ ಕಾರ್ಯಾಚರಣೆಗೆ ನಾವು ಮಯನ್ಮಾರ್ ಸೇನೆ ಜೊತೆಗೆ ಸಹಕಾರ ಹೊಂದೋಕೆ ಬಯಸ್ತೀವಿ ಅಂತ ಹೇಳ್ತು. ಆ ಮೂಲಕ ಮಯನ್ಮಾರ್ ಸೇನೆಯನ್ನು ಇಲ್ಲಿ ವಿಶ್ವಾಸಕ್ಕೆ ತೆಗೆದುಕೊಳ್ಳೋ ಪ್ರಯತ್ನವನ್ನ ಭಾರತ ಮಾಡ್ತು. ಸ್ನೇಹಿತರೆ, ಹಾಗ್ ನೋಡಿದ್ರೆ ಈ ಎಂಟೈರ್ ಆಪರೇಷನ್ಗೆ ಮಯನ್ಮಾರ್ ಸೇನೆಯ ಸಹಕಾರ ಇತ್ತು ಅಂತ ಕೆಲ ಸರ್ಕಾರಿ ಮೂಲಗಳು ಹೇಳ್ತವೆ. ಯಾಕಂದ್ರೆ ಈ ಬಂಡುಕೋರ ಸಂಘಟನೆಗಳು ಮಯನ್ಮಾರ್ ಸೇನೆಯನ್ನು ವಿರೋಧ ಮಾಡ್ತವೆ. ಅಲ್ಲೂ ಸ್ವತಂತ್ರ ದೇಶ ಹುಟ್ಟಿಸೋ ಕನಸು ಕಾಣ್ತಿವೆ. ಆದ್ರೆ ಇವರನ್ನ ಮಟ್ಟ ಹಾಕೋಕೆ ಮಯನ್ಮಾರ್ ಸೇನೆ ಕೈಲಿ ಆಗಿಲ್ಲ. ಹೀಗಾಗಿ ಅವರು ಭಾರತಕ್ಕೆ ಸಪೋರ್ಟ್ ಮಾಡಿದ್ರು ಅನ್ನೋ ವಾದ ಇದೆ. ಆದ್ರೆ ಜಗತ್ತಿನ ಮುಂದೆ ಮಯನ್ಮಾರ್ ಸರ್ಕಾರ ಇದನ್ನ ಒಪ್ಪಿಕೊಳ್ಳಿಲ್ಲ. ಭಾರತ ನಮ್ಮ ನೆಲಕ್ಕೆ ಬಂದಿಲ್ಲ, ಅವರು ನಮ್ಮ ನೆಲವನ್ನ ಬಳಸಿಕೊಂಡಿಲ್ಲ ಅಂತ ಹೇಳ್ತು. ಹಾಗ್ ನೋಡಿದ್ರೆ ಇದು ಅವರಿಗೆ ಅನಿವಾರ್ಯ ಕೂಡ. ಬೇರೊಂದು ದೇಶದ ಸೇನೆಯನ್ನ ತನ್ನ ದೇಶದ ಒಳಗೆ ಬಿಟ್ಕೊಂಡ್ರು ಅಂದ್ರೆ ಯಾವುದೇ ವ್ಯವಸ್ಥೆ ಕೂಡ ಅದನ್ನ ಒಪ್ಪೋದಿಲ್ಲ. ಹೀಗಾಗಿ ಮಯನ್ಮಾರ್ ಸರ್ಕಾರ ಭಾರತದ ಆಪರೇಷನ್ ನಮ್ಮ ನೆಲದಲ್ಲಿ ನಡೆದಿಲ್ಲ ಅಂತ ಹೇಳ್ತು. ಆದ್ರೆ ಅನಂತರ ಯಾವುದೇ ಅಗ್ರೆಷನ್ ತೋರೋ ಧೈರ್ಯವನ್ನು ಮಯನ್ಮಾರ್ ಸರ್ಕಾರ ಮಾಡಲಿಲ್ಲ. ಇನ್ನು ಈ ಆಪರೇಷನ್ ನಡೆದ ಅರ್ಧ ಗಂಟೆಯಲ್ಲಿ ಭಾರತ ಮಯನ್ಮಾರ್ ವಿದೇಶಾಂಗ ಇಲಾಖೆಗೆ ವಿಷಯ ಮುಟ್ಟಿಸುತ್ತೆ. ನಂತರ ಕೇಂದ್ರ ವಾರ್ತಾ ಇಲಾಖೆಯ ರಾಜ್ಯ ಖಾತೆ ಸಚಿವ ರಾಜ್ಯವರ್ಧನ್ ಸಿಂಗ್ ರಾಥೋಡ್ ಇದನ್ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾರೆ. ಯೆಮೆನ್ ಆಗಿರ್ಲಿ, ಇರಾಕ್ ಆಗಿರ್ಲಿ, ಭಾರತೀಯರ ಮೇಲೆ ದಾಳಿ ನಡೆದ್ರೆ ಭಾರತ ಸುಮ್ನೆ ಕೂರೋದಿಲ್ಲ. ಇದು ಉಗ್ರವಾದವನ್ನ ಸಲಹೋ ನಮ್ಮ ಅಕ್ಕಪಕ್ಕದ ದೇಶಗಳಿಗೂ ಪಾಠ ಅಂತ ಎಚ್ಚರಿಕೆ ಕೊಡ್ತಾರೆ. ಅದರೊಂದಿಗೆ ಈ ಆಪರೇಷನ್ ಕೂಡ ಅಂತ್ಯವಾಗುತ್ತೆ. ಈ ಮೂಲಕ ಭಾರತ ಚೀನಾಗೆ ಮತ್ತು ಚೀನಾ ಬೆಂಬಲಿತ ಬಂಡುಕೋರರಿಗೆ ದೊಡ್ಡ ಮೆಸೇಜ್ ಪಾಸ್ ಮಾಡ್ತು. ಪಾಕಿಸ್ತಾನದ ಮಾದರಿಯಲ್ಲೇ ನಾನು ಈಶಾನ್ಯ ರಾಜ್ಯಗಳಲ್ಲಿ ಆಟ ಆಡ್ಬೋದು ಅನ್ನೋ ಚೀನಾದ ಪ್ಲಾನ್ ಅನ್ನ ಭಾರತ ಹೊಸಕಿ ಹಾಕ್ತು. ವಿಶೇಷ ಅಂದ್ರೆ ಈ ಕಾರ್ಯಾಚರಣೆ ನಡೆದ ಅಲ್ಲಿಂದೀಚೆಗೆ ಆ ಉಗ್ರರು ಯಾವುದೇ ಮೇಜರ್ ದಾಳಿಯನ್ನ ಭಾರತದ ವಿರುದ್ಧ ಸಂಘಟಿಸೋ ಧೈರ್ಯ ಮಾಡಿಲ್ಲ. ಹೀಗಾಗಿ ಈ ಆಪರೇಷನ್ ನ ಭಾರತ ಮಾಡಿದ ಅತಿ ಪರಿಣಾಮಕಾರಿ ಆಪರೇಷನ್ ಅಂತ ಕರೆಯಲಾಗುತ್ತೆ. ಭಾರತ ವಿರೋಧಿ ಉಗ್ರರು ಎಲ್ಲಿದ್ರೂ ಬಿಡಲ್ಲ ಅನ್ನೋ ಮೆಸೇಜ್ ಅನ್ನ ಭಾರತ ಈ ಮೂಲಕ ಮೊದಲ ಬಾರಿ ಪಾಸ್ ಮಾಡುತ್ತೆ. ನಂತರ ಇದೇ ಸರ್ಜಿಕಲ್ ಸ್ಟ್ರೈಕ್ ಅನ್ನ ಭಾರತ ಪಾಕಿಸ್ತಾನದ ಒಳಗೂ ಮಾಡುತ್ತೆ. ಇದ್ರ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತು. ಸೊ ಫ್ರೆಂಡ್ಸ್, ಇದು ಭಾರತ ಮಯನ್ಮಾರ್ನಲ್ಲಿ ನಡೆಸಿದ ಆಪರೇಷನ್ ಹಾಟ್ ಪರ್ಸ್ಯೂಟ್ ಕುರಿತ ಮಾಹಿತಿ. ಈ ಬಗ್ಗೆ ನಿಮಗೆ ಏನನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ.